ಎಲ್ಲರಿಗೆ ನಮಸ್ಕಾರ. ಪಾರಂಪರಿಕ ನಡಿಗೆ ಏನಂತಂದರೆ ಪ್ರೊಫೆಸರ್ ತುಂಬ ದಿನದಿಂದ ಕೇಳಿದರು ನಾವು ನಮ್ಮ ಜೊತೆಗೆ ಪಾರಂಪರಿಕ ನಡಿಗೆ ಬಂದಿಲ್ಲ ಅಂತ. ಸೊ ಅವ್ರ ಕರೆ ಸ್ವೀಕರಿಸಿ ಇವತ್ತು ಎನ್ಕರೇಜ್ ಆಗಿ ಬಂದಿದ್ದು. ಜೊತೆಗೆ ಇನ್ನೊಂದೇನಂತಂದರೆ ನಮಗೆ ಒಂದು ಐಶ್ವರ್ಯ ಸುನಾಥ್ ಮೇಡಮ್ ಅವರು ನಮ್ಮ ಸಿವಿಂಗ್ ಪೋರ್ಟಲ್ ಅಂತ ಸಿಟಿಸನ್ ಗ್ರೀವೆನ್ಸ್ ರೆಡ್ರೆಸಲ್ ಪೋರ್ಟಲ್ ಡೆವಲಪ್ ಮಾಡೋ ಟೈಮಲ್ಲಿ ಹೆರಿಟೇಜ್ ಕೂಡ ಒಂದು ಅವರು ಇಂಟ್ರೆಸ್ಟ್ ತೋರಿಸುವಾಗ ನಮ್ಮ ಟೆಕ್ನಿಕಲ್ ಹೆರಿಟೇಜ್ ಫೌಂಡೇಶನ್ ಏನು ಯೂನಿವರ್ಸಿಟಿಯಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ ಅದಕ್ಕೆ ಬಂದಿದ್ದಂಥ ಟೆಕ್ನಿಕಲ್ ಎಕ್ಸ್ಪರ್ಟ್ಸು ಇವತ್ತು ಅವ್ರಿಗೂ ಕೂಡ ಕರೆಸಿದ್ದು ಒಂದು ಪ್ರೈಮರಿ ಪ್ರಿಲಿಮಿನರಿ ಲೆವೆಲ್ ಡಿಸ್ಕಷನ್ ಮಾಡೋಣ ಅಂತ. ಬೇಸಿಕ್ ಉದ್ದೇಶ ಏನಂತಂದರೆ ಈಗ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲಿ ಸುಮಾರು ನಮ್ಮ ಐತಿಹಾಸಿಕ ಹೆರಿಟೇಜ್ ಸ್ಟ್ರಕ್ಚರ್ಸ್ ಇದ್ದಾವೆ, ಮಾನ್ಯುಮೆಂಟ್ಸ್ ಇದ್ದಾವೆ. ಅದು ಜನ ಬರ್ತಾರೆ, ನೋಡ್ತಾರೆ, ಅದ್ರ ಬಗ್ಗೆ ಜಾಸ್ತಿ ತಿಳಿವಿಲ್ಲ. ಈ ಒಂದು ಶಾರ್ಟ್ ಗ್ಯಾಪ್ ಏನಿತ್ತು ಅದನ್ನು ನಾವು ಪ್ಲಗ್ ಮಾಡೋಣ. ಹೇಗೆ ಇನ್ಫಾರ್ಮೇಷನ್ ಕೊಡುವುದು, ಅದು ಸೈನೇಜಸ್ ಆಗಿರಲಿ ಅಥವಾ QR ಕೋಡ್ ಮೇಲೆ ಬೇಸಿಸ್ ಮೇಲೆ ಸ್ಕ್ಯಾನ್ ಮಾಡಿದರೆ ಆ ಒಂದು ಸ್ಟ್ರಕ್ಚರ್ದು ಮಾಹಿತಿ ಕೊಡುವ ಒಂದು ವಿಚಾರ, ಅದು ಒಂದು ಪ್ರಿಲಿಮಿನರಿ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಭವಿಷ್ಯದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಪಡಿಸಲಾಗುವುದು. ಕಾರ್ಪೊರೇಷನ್ ಕಮಿಷನರ್ನ ಭೇಟಿ ಮಾಡಿ ದಯವಿಟ್ಟು ನನ್ನ ಜೊತೆ ಬನ್ನಿ, ಮೈಸೂರು ನೋಡಬೇಕು, ಹೆರಿಟೇಜ್ ಬಗ್ಗೆ ತಿಳ್ಕೋಬೇಕು. ಭಾಳ ಕಡೆ ಏನೇನು ಆಗ್ತಾಯಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವು ಬಂದರೆ ಅದೆಲ್ಲ ರೆಕ್ಟಿಫೈ ಮಾಡ್ಬೋದು ಅಂತ ಕೇಳ್ಕೊತಾನೆ ಇದ್ದೆ. ಇದಕ್ಕಿದ್ದಂಗೆ ನೆನ್ನೆ ಸಾಯಂಕಾಲ ಫೋನ್ ಮಾಡಿ ಪ್ರೊಫೆಸರ್ ಹೋಗೋಣ ಅಂತ. ಸೊ ಇವತ್ತು ಬೆಳಗ್ಗೆ ನಾನು ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ, ನಿಮ್ಮ ಮೀಡಿಯಾಗಳಿಗೂ ಫೋನ್ ಮಾಡಿ, ಎಲ್ಲರಿಗೂ ಕಾರ್ಡನ್ನು ಮಾಡಿ, ನಮ್ಮ ಇಂಟ್ಯಾಕನ್ನು ಸೇರಿಸಿ, ಇಂಟ್ಯಾಕ್ ನಮ್ಮ ಮೈಸೂರು ಫೌಂಡೇಶನ್ ಮತ್ತು ಕಾರ್ಪೊರೇಷನ್ನು ಜಾಯಿಂಟಾಗಿ ಇದನ್ನು ಇನ್ಸ್ಪೆಕ್ಷನ್ ಮಾಡಿರೋದು. ಇದರ ಮುಖಾಂತರ ಪಬ್ಲಿಕ್ಕಿಗೆ ಹೇಗೆ ರೀಚ್ ಆಗಬೇಕಿದು ಅದ್ರ ಬಗ್ಗೆ. ನಾವು ಹೆರಿಟೇಜ್ ವಾಕ್ ಮಾಡ್ತಾನೇ ಇದ್ದೀವಿ, ಅದು 20 ವರ್ಷದಿಂದನೂ ಮಾಡ್ತಾಯಿದ್ದೀವಿ. ಬರ್ತಾರೆ, ಕೇಳ್ಕೊತಾರೆ, ಹೋಗ್ತಾರೆ, ಮರ್ತು ಬಿಡ್ತಾರೆ. ಆದರೆ ಈಗ ಮಾಡ್ತಾ ಇರೋದು ಏನಪ್ಪ ಅಂದರೆ ಡಿಜಿಟಲೈಸ್ ಮಾಡೋದು ಹೇಗೆ, ಜನಗಳಿಗೆ ರೀಚ್ ಮಾಡೋದು ಹೇಗೆ, ಈಚ್ ಹೆರಿಟೇಜ್ ಸ್ಟ್ರಕ್ಚರ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವಾಗ ಚರ್ಚೆ ಮಾಡಿದ್ದೀವಿ. ಇನ್ನು ನಾಳೆ ನಾಡಿದ್ರಲ್ಲೇ ನಾವು ಇನ್ನೊಂದು ರೌಂಡ್ ಅವ್ರ ಜೊತೆಲಿ ಹೋಗ್ತಾಯಿದ್ದೀನಿ. ಹೋಗಿ ಮೈಸೂರಿಗಿರೋ ಆರ್ಚ್ಗಳ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಈ ಆರ್ಚ್ಗಳನ್ನು ಕನ್ಸರ್ವೇಷನ್ ಮಾಡೋ ವಿಷಯದಲ್ಲಿ ಹಿಂದೆ ಇದ್ದಾಗಲೇ ಶರೀಫ್ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ, ಸಿಂಧೂರಿ ಮೇಡಮ್ ಬಂದಿದ್ದರು. ಎಲ್ಲ ವರ್ಕ್ ಆಗಿತ್ತು ಕಾರ್ಪೊರೇಷನಿಂದ, ಅದು ನಿಂತು ಹೋಗಿದೆ. ಇವ್ರಿಗೆ ಅದನ್ನು ಹೈಲೈಟ್ ಮಾಡಬೇಕು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಾವು ಲಲಿತ್ ಮಹಲ್ಗೆ ಹೋಗಬೇಕಾದ್ರೆ ಎಂಡ್ ಆಫ್ ದಿ ರೋಡ್, ಆ ರೋಡ್ ಹೆಸರು ನರಸಿಂಹರಾಜ ಬುಲೆವಾರ್ಡ್ ರೋಡ್. ಅಲ್ಲಿ 2 ಪಿಲ್ಲರ್ ಅಡ್ಡ ಬಂದುಬಿಟ್ಟು, ಪಿಲ್ಲರ್ ಇತ್ತು ಮೊದಲಿಂದನೂ, ರೋಡ್ ಅಗಲ ಮಾಡಿಲ್ಲ, ಅಲ್ಲಿ ಕಂಜೆಸ್ಟೆಡ್ ಆಗಿಬಿಟ್ಟಿದೆ. ಅದನ್ನು ಹೊಡಿತೀವಿ ಅಂತಿದ್ರು, ಹೊಡಿಬಾರ್ದು, ಪಿಲ್ಲರ್ ಶಿಫ್ಟ್ ಮಾಡಬೇಕು ಅಂಥೇಳಿ ಅಡ್ವೈಸ್ ಮಾಡಿದ್ದೆ. ಅದನ್ನು ಫಾಲೋ ಮಾಡೋಣ ಅಂತ ಹೇಳಿದ್ದಾರೆ. ನೆಕ್ಸ್ಟು ನಾನು ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ, ಪ್ಲೀಸ್ ಕಮ್ ವಿತ್ ಮೀ. ಆ ಜಾಗದಲ್ಲಿ ಹೋಗಿ ನೋಡಿಬಿಟ್ಟು ಅದನ್ನು ಮೈಸೂರಿಗೆ ಒಂದು ಕೊಡುಗೆ ಆಗಿ ಎಲ್ಲ ಆರ್ಚು ಉಳಿಸ್ಕೊಳ್ಳೋಣ. ಈ ಆರ್ಚೆಲ್ಲ ನೋಡಿದ್ರೆ ಸರ್ವೆ ಮಾಡ್ತಾಯಿದ್ದೀನಿ ನಾನು. ಕೋಟೆ ಇತ್ತು ಮೈಸೂರಲ್ಲಿ, 3 ಕೋಟೆಗಳಿದ್ವು. ಒಂದು ಈಗಿರೋ ಕೋಟೆ, ಇನ್ನೊಂದು ಹೊರಗಡೆ ಕೋಟೆ, ಅದರೊಳಗಡೆ ಮೈಸೂರಿನ ಅರ್ಧ ಮೈಸೂರು ಸಿಟಿ ಅದರೊಳಗಡೆ ಇತ್ತು. ಅದರ ಆರ್ಚ್ಗಳು ಮಾತ್ರ ಉಳ್ಕೊಂಡಿದೆ. ಆ ಆರ್ಚ್ಗಳಲ್ಲಿ ಭಾಳ ಪ್ರಮುಖವಾದ ಜೈಲ್ ಹತ್ರ 2 ಕಂಬಗಳಿದ್ದಾವೆ ಕಲ್ಲಿಂದು, ಅಲ್ಲೇ ಒಂದು ಎಂಟ್ರೆನ್ಸು, ಭೋಗಾಂತಿಯಿಂದ ಒಂದು ಎಂಟ್ರೆನ್ಸು, ಹುಣಸೂರು ಹತ್ರ ಒಂದು ಎಂಟ್ರೆನ್ಸು, ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಒಂದಿದೆ, ಗೌರ್ಮೆಂಟ್ ಹೌಸ್ ಹತ್ರ ಒಂದಿದೆ. ಈ ಆರ್ಚ್ಗಳನ್ನು ನಾವು ಸಂರಕ್ಷಣೆ ಮಾಡಿಕೊಂಡ್ರೆ ಮೈಸೂರಿನ 2ನೇ ಕೋಟೆ ಬಗ್ಗೆ ಜನಗಳಿಗೆ ಅರಿವು ಬರುತ್ತೆ.